ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ರಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ಇಷ್ಟ ಆಗುವಂತಹ ಕಡಲೆ ಮಿಠಾಯಿ ಅಥವಾ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ. ಕೇವಲ 2 ಪದಾರ್ಥಗಳನ್ನು ಉಪಯೋಗ ಮಾಡಿ ತುಂಬಾ ರುಚಿಕರವಾದಂತಹ ಮತ್ತು ಆರೋಗ್ಯಯುತವಾದಂತಹ ಶೇಂಗಾ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜನ ಹಾಕೊಬೇಕು. ಕಡಲೆ ಬೀಜನ ಒಂದು 10 ನಿಮಿಷಗಳ ಕಾಲ ಮಧ್ಯಮ ಊರಿಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಬೇಳೆ ಮಾಡಿ ಇಟ್ಕೋಬೇಕು. ನಂತರ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಸಕ್ಕರೆನ ಹಾಕೊಂಡು ಒಂದು 5 ನಿಮಿಷಗಳ ಕಾಲ ಮಧ್ಯಮ ಊರಿಲಿ ಆ ಸಕ್ಕರೆ ಪೂರ್ತಿ ಕ್ಯಾರಮಲೈಸ್ ಆಗೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೋಬೇಕು. ಒಂದು 10 ನಿಮಿಷಗಳಲ್ಲಿ ನಿಮಗೆ ಸಕ್ಕರೆ ಸಂಪೂರ್ಣವಾಗಿ ಕ್ಯಾರಮಲೈಸ್ ಆಗುತ್ತೆ. ಸೊ ಇವಾಗ ಒಂದು 6 ನಿಮಿಷ ಆಗಿದೆ. ಇವಾಗ ನೋಡಿ, ಇವಾಗ ಆಲ್ರೆಡಿ ನಮಗೆ ಕ್ಯಾರಮಲೈಸ್ ಆಗೋದಕ್ಕೆ ಶುರುವಾಗಿದೆ. ನಿಮಗೆ ಇದು ಕಂದು ಬಣ್ಣ ಬರಬೇಕು, ಪೂರ್ತಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದೇ ರೀತಿ ಮಧ್ಯಮ ಊರಿಲಿ ನೀಟಾಗಿ ತಿರುಗಿಸ್ತಾ ಬಿಸಿ ಮಾಡ್ಕೋಬೇಕಾಗತ್ತೆ. ಸೊ ಒಂದು 10 ನಿಮಿಷದಲ್ಲಿ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿ ಈ ರೀತಿ ಶುಗರ್ ಕ್ಯಾರಮಲೈಸ್ ಸಿಗುತ್ತೆ. ನಮಗೆ ಪರ್ಫೆಕ್ಟ್ ಆಗಿದೆ ಮತ್ತು ಕಂದು ಬಣ್ಣ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಸೊ ಇವಾಗ ನಾವು ಮೊದಲೇ ಹುರಿದು ತೆಗೆದಿಟ್ಕೊಂಡಿರುವಂಥ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಸೇರಿಸಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಅಷ್ಟೇ ಮಧ್ಯಮ ಊರಿಲೇ ಇಟ್ಟು ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ಕಡಲೆ ಬೀಜ ಮತ್ತು ಶುಗರ್ ಕ್ಯಾರಮಲೈಸ್ ಎರಡೂ ಕೂಡ ನೀಟಾಗಿ ಸೆಟ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಸೆಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಇದು ನೀಟಾಗಿ ಸೆಟ್ ಆಗಿದೆ. ಈ ರೀತಿ ಒಂದ್ಸರಿ ಚೆನ್ನಾಗಿ ಮಾಡ್ಕೊಂಡ ನಂತರ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ನಂತರ ನಾನು ಇಲ್ಲಿ ಒಂದು ಮಣೆ ಮೇಲೆ ಒಂದು ಬಟರ್ ಪೇಪರ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಇದನ್ನು ಸುರ್ಕೊತಾ ಇದ್ದೀನಿ. ಇಲ್ಲಿ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಮತ್ತು ಶುಗರ್ ಕ್ಯಾರಮೆಲ್ಲು ಸಪ್ರೇಟ್ ಆಗದೆ ಇರೋ ರೀತಿ ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಒಂದು ಲಟ್ಟಣಿಗೆಗೆ ನಾವು ತುಪ್ಪನ ಸರ್ವ್ ಇಟ್ಕೊಂಡಿರುವಂತಹ ಲಟ್ಟಣಿಗೆಗೆ ಇದನ್ನೊಂದು 2 ನಿಮಿಷ ಬಿಟ್ಟು ನಂತರ ಇದನ್ನು ಎಷ್ಟು ನಿಮಗೆ ತೆಳು ಬೇಕೋ ಅಷ್ಟಕ್ಕೆ ಈ ರೀತಿ ರೋಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ತುಪ್ಪನ ಸರ್ವ್ಕೊಳ್ಳಿ ಲಟ್ಟಣಿಗೆಗೆ. ನಾನಿಲ್ಲಿ ಕಡಿಮೆ ತುಪ್ಪನ ಸರ್ವ್ ಇರೋದ್ರಿಂದ ಅದು ಸ್ವಲ್ಪ ಅಂಟಿದೆ. ನಂತರ ಒಂದು ಚಾಕುಗೂ ಕೂಡ ಅಷ್ಟೇ ಒಂದು 2 ನಿಮಿಷ ಬಿಟ್ಟು ತುಪ್ಪನ ಚೆನ್ನಾಗಿ ಸರ್ವಿ ಈ ರೀತಿ ಕಟ್ ಮಾಡ್ಕೊಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಇಲ್ಲಾಂದರೆ ಗಟ್ಟಿ ಆದಮೇಲೆ ಕಟ್ ಮಾಡೋದಕ್ಕಾಗೋದಿಲ್ಲ. ನಂತರ ಇದನ್ನು ಒಂದು 3 ಗಂಟೆಗಳ ಕಾಲ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ನೀಟಾಗಿ ಸೆಟ್ ಆದ ನಂತರ ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವಿ ಅದೇ ಶೇಪಲ್ಲಿ ಈ ಬಟರ್ ಪೇಪರ್ನ ಮುರಿದು ತೆಗೆದಿಟ್ಕೋಬಹುದು. ಈ ರೀತಿ ಕಡಲೆ ಮಿಠಾಯಿನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಖುಷಿಪಟ್ಟು ತಿಂತಾರೆ ಮತ್ತು ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಧನ್ಯವಾದ.